ಸಿಂಹ ರಾಶಿ. ಆಗಸ್ಟ್ 2026 ತಿಂಗಳ ನಿಮ್ಮ ವೈದಿಕ ಮಾಸಿಕ ಭವಿಷ್ಯ ಪರೀಕ್ಷಿಸುವ ತಿಂಗಳು. ಆದರೆ ಮಧ್ಯದಲ್ಲಿ ನಿರ್ಣಾಯಕವಾಗಿ ನಿಮ್ಮ ಪರವಾಗಿ ತಿರುಗುತ್ತದೆ. ಶಿಸ್ತುಗಾರ ನಿಮ್ಮ ರಾಶಿಯಿಂದ 8ನೆಯ ಭಾವದಲ್ಲಿ ಕಠಿಣವಾದ ಅಷ್ಟಮ ಸ್ಥಾನದಲ್ಲಿ ನೆಲೆಸಿದ್ದಾನೆ ಮತ್ತು ಬಿಡುಗಡೆಯ ಬಿಂದು ನಿಮ್ಮದೇ ರಾಶಿಯಲ್ಲಿದೆ. ಆದ್ದರಿಂದ ಮೊದಲ ಅವಧಿ ಭಾರವಾಗಿ ತೆರೆದಂತೆ ಮತ್ತು ನಿಮ್ಮ ಎಂದಿನ ಆತ್ಮವಿಶ್ವಾಸದಿಂದ ವಿಚಿತ್ರವಾಗಿ ದೂರವಾದಂತೆ ಅನಿಸಬಹುದು. ನಂತರ 18ರಂದು ರವಿ ನಿಮ್ಮ ರಾಶಿಗೆ ಪ್ರವೇಶಿಸಿ ನಿಮ್ಮ ಸೌರ ಹೊಸ ವರ್ಷ ಆರಂಭವಾಗುತ್ತದೆ ಮತ್ತು ಮನಸ್ಥಿತಿ ಗಮನಾರ್ಹವಾಗಿ ಏರುತ್ತದೆ. ಮೊದಲ ಅರ್ಧವನ್ನು ನಿರ್ವಹಣೆ ಎಂದು, ಎರಡನೆಯ ಅರ್ಧವನ್ನು ನಿಮ್ಮ ಆರಂಭ ಎಂದು ಪರಿಗಣಿಸಿ. 18ರ ಮೊದಲು ಫಲಿತಾಂಶಗಳನ್ನು ಒತ್ತಾಯಿಸಬೇಡಿ. ವೃತ್ತಿ ಮತ್ತು ಕೆಲಸ ಆರಂಭ ನಿಧಾನ, ನಂತರ ಉತ್ತಮ. ಮೊದಲ ಅರ್ಧದ ಶ್ರಮಕ್ಕೆ ಘರ್ಷಣೆ ಮತ್ತು ವಿಳಂಬ ಎದುರಾಗುತ್ತದೆ. 3ರಿಂದ ಸಂಪರ್ಕಜಾಲ ಮತ್ತು ಸಹೋದ್ಯೋಗಿಗಳ ಮೂಲಕ ಲಾಭ ತೆರೆಯಲಾರಂಭಿಸುತ್ತದೆ ಮತ್ತು 18ರ ನಂತರ ನಿಮ್ಮ ಗೋಚರತೆ ಮತ್ತು ಅಧಿಕಾರ ಮರಳುತ್ತವೆ. ತಿಂಗಳ ಆರಂಭದಲ್ಲಿ ಮೇಲಧಿಕಾರಿಗಳೊಂದಿಗೆ ಸಂಘರ್ಷ ಬೇಡ. ಆರ್ಥಿಕ ಮತ್ತು ಸಂಪತ್ತು ಎಚ್ಚರಿಕೆ ಅಗತ್ಯ. 8ನೆಯ ಭಾವದ ಶನಿಯ ಪ್ರಭಾವ ಸಾಲ, ಜಂಟಿ ಹೊಣೆಗಾರಿಕೆ, ಊಹಾ ವ್ಯಾಪಾರ ಮತ್ತು ವಿವರ ಮರೆಮಾಡುವ ಯಾವುದೇ ವ್ಯವಹಾರದ ವಿರುದ್ಧ ಎಚ್ಚರಿಸುತ್ತದೆ. ಅನಿರೀಕ್ಷಿತ ಖರ್ಚು ಸಾಧ್ಯ. 3ರಿಂದ ಸ್ನೇಹಿತರು ಮತ್ತು ಗುಂಪುಗಳ ಮೂಲಕ ಲಾಭ ಸುಧಾರಿಸುತ್ತದೆ. ವ್ಯವಹಾರ ಸರಳವಾಗಿ ಮತ್ತು ದಾಖಲಿತವಾಗಿರಲಿ. ಸಂಬಂಧಗಳು ಮತ್ತು ಕುಟುಂಬ ಮಿಶ್ರ ಆದರೆ ಸರಿಪಡಿಸಬಹುದಾದದ್ದು. ಪಾಲುದಾರಿಕೆಯ ವಿಷಯಗಳು ಅಸ್ಥಿರವಾಗಿ ಅನಿಸಬಹುದು ಮತ್ತು ಉದ್ದೇಶಿಸದೆಯೇ ನೀವು ಜನರಿಂದ ಹಿಂದೆ ಸರಿಯುತ್ತಿರಬಹುದು. ಮೊದಲ 2 ದಿನ ಶುಕ್ರ ನಿಮ್ಮ ರಾಶಿಯಲ್ಲಿದ್ದು ಬೆಚ್ಚಗಿರುತ್ತಾನೆ. 2ರ ನಂತರ ಆರೈಕೆ ಪ್ರಾಯೋಗಿಕ ಸೇವೆಯಾಗಿ ಕಾಣಿಸಿಕೊಳ್ಳುತ್ತದೆ. ನೇರವಾಗಿ ಹೇಳಿದ ದಯೆ ಬಹುಪಾಲನ್ನು ಸರಿಪಡಿಸುತ್ತದೆ. ಆರೋಗ್ಯ ಮತ್ತು ಶಕ್ತಿ ಅತಿ ಹೆಚ್ಚು ಗಮನ ಬೇಡುವ ಕ್ಷೇತ್ರ. ಆರಂಭದಲ್ಲಿ ಶಕ್ತಿ ಕಡಿಮೆ, ಬಸವಳಿಯುವ ಪ್ರವೃತ್ತಿ ಮತ್ತು 8ನೆಯ ಭಾವದ ಪ್ರಭಾವ ದೀರ್ಘಕಾಲದ ಅಥವಾ ನಿರ್ಲಕ್ಷಿಸಿದ ದೂರುಗಳಿಗೆ ಗಮನ ಕೇಳುತ್ತದೆ. ಸರಿಯಾಗಿ ವಿಶ್ರಮಿಸಿ, ಅಪಾಯಕಾರಿ ಶ್ರಮ ತಪ್ಪಿಸಿ ಮತ್ತು ನಿರಂತರವಾದ ಯಾವುದನ್ನೂ ಪರೀಕ್ಷಿಸಿಕೊಳ್ಳಿ. 18ರ ನಂತರ ಚೈತನ್ಯ ಬಲವಾಗಿ ಮರಳುತ್ತದೆ. ಮನಸ್ಸು ಮತ್ತು ಆಧ್ಯಾತ್ಮಿಕತೆ ಆಳವಾದ, ಶೋಧಿಸುವ ಮತ್ತು ಕೆಲವೊಮ್ಮೆ ಭಾರವಾದ ಸ್ಥಿತಿ. ಇದು ಸುಖಕರಕ್ಕಿಂತ ನಿಜವಾದ ಪರಿವರ್ತನೆಯ ಅವಧಿ ಮತ್ತು ಗಮನ ಬೇರೆಡೆ ಹರಿಸುವುದಕ್ಕಿಂತ ಶಾಂತ ಸಾಧನೆ ಹೆಚ್ಚು ಸಹಾಯ ಮಾಡುತ್ತದೆ. ಈಗ ಬಿಟ್ಟುಕೊಡುವುದನ್ನು ಹೊಸ ಸೌರ ವರ್ಷಕ್ಕೆ ಹೊತ್ತೊಯ್ಯಬೇಕಾಗಿಲ್ಲ. ವಾರ 1 ಆಗಸ್ಟ್ 1ರಿಂದ 7. ಕಡಿಮೆ ಶಕ್ತಿ ಮತ್ತು ಶ್ರಮ. ಆರೋಗ್ಯ ಕಾಪಾಡಿ. ಆರ್ಥಿಕ ಬದ್ಧತೆ ಬೇಡ. ವಾರ 2 ಆಗಸ್ಟ್ 8ರಿಂದ 14. 3ರ ನಂತರ ಸ್ನೇಹಿತರ ಮೂಲಕ ಬೆಂಬಲ ಬರುತ್ತದೆ. 13ರಂದು ಪರಿಸ್ಥಿತಿ ಇನ್ನಷ್ಟು ಸಡಿಲವಾಗುತ್ತದೆ. 14ರಿಂದ ಪ್ರತಿ ವಿವರವನ್ನು ಪರಿಶೀಲಿಸಿ. ವಾರ 3 ಆಗಸ್ಟ್ 15ರಿಂದ 21. ಆಗಸ್ಟ್ 14ರಿಂದ 16ರ ಸುಮಾರಿಗೆ ನಿಮ್ಮ ರಾಶಿ ಬೆಳಗುತ್ತದೆ ಮತ್ತು 18ರಂದು ರವಿ ಪ್ರವೇಶಿಸುತ್ತಾನೆ. ನಿಮ್ಮ ಹೊಸ ಆರಂಭ, ಶಕ್ತಿ ಮತ್ತು ಆತ್ಮವಿಶ್ವಾಸ ಮರಳುತ್ತವೆ. ವಾರ 4 ಆಗಸ್ಟ್ 22ರಿಂದ 28. ಬಹಳ ಉತ್ತಮ. ಮುಂದೂಡಿದ್ದನ್ನು ಈಗ ಕೈಗೆತ್ತಿಕೊಳ್ಳಿ. ಗೋಚರತೆ ನಿಮ್ಮ ಪರವಾಗಿದೆ. ವಾರ 5 ಆಗಸ್ಟ್ 29ರಿಂದ 31. ಸ್ಥಿರ ಮತ್ತು ಆಶಾದಾಯಕ. ಹೊಸ ಸೌರ ವರ್ಷಕ್ಕೆ ಸಂಕಲ್ಪ ಮಾಡಿಕೊಳ್ಳಿ. ಮೊದಲ ಅರ್ಧವನ್ನು ಸಹಿಸಿ, ಎರಡನೆಯದನ್ನು ನಿಮ್ಮದಾಗಿಸಿಕೊಳ್ಳಿ. 18ರ ನಂತರ ಬೆಳಕು ಮತ್ತೆ ನಿಮ್ಮದು.
ನಿಯಮಿತ ವಿಶ್ರಾಂತಿ ಮತ್ತು ಸರಳ ದೈನಂದಿನ ಸಾಧನೆ ಭಾರವಾದ ಆರಂಭದ ವಾರಗಳನ್ನು ದಾಟಿಸುತ್ತವೆ.